ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ, ಆಲೂರು, ಸಕಲೇಶಪುರ ಭಾಗಗಳಲ್ಲಿ ಇಂದು ಸಂಜೆ ಬಿರುಗಾಳಿ ಸಹಿತ ಮಳೆ ಆರ್ಭಟಿಸಿದೆ. ಬಿರುಸಿನ ಗಾಳಿ, ಸಿಡಿಲು, ಗುಡುಗು ಮತ್ತು ಮಳೆಯಿಂದ ಜನತೆ ತಕ್ಷಣ ಹಿತಕರ ವಾತಾವರಣ ಅನುಭವಿಸಿದರಾದರೂ ಕೆಲವು ಕಡೆ ತೊಂದರೆಗಳು ಉಂಟಾಗಿವೆ. ಹಾಸನದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮಳೆಯ ನಡುವೆಯೇ ವೈಪರ್ ಇಲ್ಲದೆ ಓಡಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಬುಧವಾರ ಸಂಜೆ 7 ಗಂಟೆಯ ಸಮಯದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಸಾರಿಗೆ ಬಸ್ ಚಾಲಕ ಮಳೆಯಿಂದ ಒಳಭಾಗದಲ್ಲಿ ಮೂಡುತ್ತಿದ್ದ ಮಂಜು ಹಾಗೂ ಮಳೆಯ ಹನಿಗಳನ್ನು ಕೈಯಿಂದ ಅಳಿಸುವ ಪ್ರಯತ್ನ ಮಾಡುತ್ತಿದ್ದರೆ ಪ್ರಯಾಣಿಕರು ಆತಂಕಕ್ಕೆ ಒಳಗಾದರು. ವೈಪರ್ ಸ್ವಿಚ್ ಸರಿಯಾಗಿಲ್ಲದ ಕಾರಣ ಚಾಲಕ ಮುಂದಿನ ದಾರಿಯು ಸ್ಪಷ್ಟವಾಗಿ ಕಾಣದೆ ತುಂಬ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಚನ್ನರಾಯಪಟ್ಟಣಕ್ಕೆ ಬಂದು ಬಸ್ ನಿಲ್ಲುತ್ತಿದ್ದಂತೆಯೇ ಕೆಲವರು ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಪ್ರಯಾಣ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಷ್ಟಕರ ಸ್ಥಿತಿಯಲ್ಲಿ ಬಸ್ ಸಾಗುತ್ತಿರುವುದರಿಂದ ಕೆಲವರು ಟಿಕೆಟ್ ವಾಪಸ್ ನೀಡುವಂತೆಯೂ ಕೂಡ ಒತ್ತಾಯಿಸಿದರು. ಬಸ್ ನಿರ್ವಾಹಕ ಬೇಸಿಗೆ ಸೀಸನ್ ಆದ್ದರಿಂದ ಬಸ್ನ ವೈಪರ್ ಚೆಕ್ ಮಾಡಿಲ್ಲ ಎಂದು ಎಚ್ಚರಿಕೆಯ ಉತ್ತರ ನೀಡಿದ್ದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಸಂಚಾರದ ಹೊತ್ತಿಗೆ ಬಸ್ ವೈಪರ್ ಸರಿಪಡಿಸದ ಕಾರಣ ಮಳೆಯ ಮಧ್ಯೆ ಪ್ರಯಾಣ ಮುಂದುವರಿಸಬೇಕಾದಂತಹ ಸ್ಥಿತಿಯೂ ಕೂಡ ಸೃಷ್ಟಿಯಾಯಿತು. ವೈಪರ್ ಎಲ್ಲ ಬದಲಾಯಿತು. ಹೋಗ್ಬಿಟ್ರೆ ಬೆಂಗಳೂರು ಬೆಳಿಗ್ಗೆ ನೀವು ಏನು ಮಾಡ್ಬೇಕು? ಗಾಯ್ತು ಸೈಡಿಗೆ ಹಾಕ್ಬಿಡ್ಬೇಕಾ? ಸೈಡಿಗೆ ಹಾಕಿ ಹಬ್ಸ್ಬೇಕು. ಯಾರು ಬಿಡ್ಬೇಕು? ನೋಡೋಣ, ಅಲ್ಲೆಲ್ಲಾರು ಡಿಪೋದಲ್ಲಿ ತೋರಿಸ್ಕೊಳ್ಳೋಣ ಅಂತಳ್ರಿ.